ನಮಸ್ಕಾರ ಸ್ನೇಹಿತರೆ, ಎಂಇಎಸ್ ವೈಬ್ಸ್ ಅಂಡ್ ಶಾರ್ಟ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಪ್ರತಿ ವರ್ಷವೂ ಭಕ್ತರು ಕಾತರದಿಂದ ಕಾಯುವ ಪವಿತ್ರ ದಿನಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅತ್ಯಂತ ಮಹತ್ವದ್ದಾಗಿದೆ. ಆದರೆ 2026ರ ರಾಯರ ಆರಾಧನೆ ಯಾವಾಗ? ಆರಾಧನೆ ಎಂದರೇನು? ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಎಂದರೇನು? ಆರಾಧನೆಯ ದಿನ ಭಕ್ತರು ಏನು ಮಾಡಬಹುದು? ಮನೆಯಲ್ಲಿ ರಾಯರನ್ನು ಹೇಗೆ ಸ್ಮರಿಸಬಹುದು? ಆರಾಧನೆಯ ನಿಜವಾದ ಮಹತ್ವವೇನು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, 2026ರಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ 355ನೇ ಆರಾಧನಾ ಮಹೋತ್ಸವ ನಡೆಯಲಿದೆ. ಆರಾಧನಾ ಮಹೋತ್ಸವವು ಆಗಸ್ಟ್ 27ರಂದು ಸೆಪ್ಟೆಂಬರ್ 2ರವರೆಗೆ ನಡೆಯಲಿದೆ. ಈ ಅವಧಿಯಲ್ಲಿ ಮಂತ್ರಾಲಯಕ್ಕೆ ದೇಶದ ವಿವಿಧ ಭಾಗಗಳಿಂದ ಅನೇಕ ಭಕ್ತರು ಆಗಮಿಸಿ ಗುರುರಾಯರ ದರ್ಶನ ಪಡೆದು ಪೂಜೆ, ಸೇವೆ, ಜಪ ಮತ್ತು ನಾಮಸ್ಮರಣೆಯಲ್ಲಿ ಭಾಗವಹಿಸುತ್ತಾರೆ. ಆದರೆ ಆರಾಧನೆಯ ಮಹತ್ವವನ್ನು ಕೇವಲ ಮಂತ್ರಾಲಯಕ್ಕೆ ಭೇಟಿ ನೀಡುವುದಕ್ಕೆ ಮಾತ್ರ ಸೀಮಿತಗೊಳಿಸಬೇಕಾಗಿಲ್ಲ. ಭಕ್ತರು ತಮ್ಮ ಮನೆಯಿಂದಲೇ ರಾಯರನ್ನು ಶ್ರದ್ಧೆಯಿಂದ ಪೂಜಿಸಬಹುದು. ಆರಾಧನೆ ಎಂದರೇನು? ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭೌತಿಕ ಜೀವನವನ್ನು ಮುಗಿಸಿ ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶಿಸಿದ ದಿನವನ್ನು ಸ್ಮರಿಸುವ ಪವಿತ್ರ ಸಂದರ್ಭವೇ ರಾಯರ ಆರಾಧನೆ. ಭಕ್ತರ ನಂಬಿಕೆಯ ಪ್ರಕಾರ ಗುರುರಾಯರು ಇಂದಿಗೂ ತಮ್ಮ ಬೃಂದಾವನದಿಂದ ಭಕ್ತರಿಗೆ ಅನುಗ್ರಹ ನೀಡುತ್ತಿದ್ದಾರೆ. ಆದ್ದರಿಂದ ಆರಾಧನೆಯ ದಿನವು ರಾಯರ ಸ್ಮರಣೆ, ಭಕ್ತಿ ಮತ್ತು ಗುರುಕೃಪೆಯನ್ನು ನೆನೆಯುವ ವಿಶೇಷ ದಿನವಾಗಿದೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ. ರಾಯರ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ 3 ಪ್ರಮುಖ ದಿನಗಳನ್ನು ಸ್ಮರಿಸಲಾಗುತ್ತದೆ: ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ. ಇವುಗಳ ಮೂಲಕ ಗುರುರಾಯರ ಆರಾಧನಾ ಪರಂಪರೆಯನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಮಧ್ಯಾರಾಧನೆಯ ದಿನ ರಾಯರ ಬೃಂದಾವನ ಪ್ರವೇಶವನ್ನು ಸ್ಮರಿಸುವ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತದೆ. ಆ ದಿನ ಮಂತ್ರಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಆರಾಧನೆಯಂದು ಮನೆಯಲ್ಲಿ ಏನು ಮಾಡಬಹುದು? ಸ್ನೇಹಿತರೆ, ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರು ಮನೆಯಲ್ಲಿ ಸರಳವಾಗಿ ರಾಯರನ್ನು ಸ್ಮರಿಸಬಹುದು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಾಯರ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಬಹುದು. ಹೂವುಗಳನ್ನು ಅರ್ಪಿಸಿ ಸಾಧ್ಯವಾದರೆ ನೈವೇದ್ಯ ಸಮರ್ಪಿಸಬಹುದು. ನಂತರ ಶಾಂತವಾದ ಮನಸ್ಸಿನಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ನಾಮಸ್ಮರಣೆ ಮಾಡಬಹುದು. ಸಾಧ್ಯವಿರುವವರು ರಾಯರ ಸ್ತೋತ್ರ ಅಥವಾ ಗುರುರಾಯರಿಗೆ ಸಂಬಂಧಿಸಿದ ಪಾರಾಯಣವನ್ನು ತಮ್ಮ ಸಂಪ್ರದಾಯದಂತೆ ಮಾಡಬಹುದು. ರಾಯರ ಆರಾಧನೆಯಲ್ಲಿ ಮುಖ್ಯವಾದದ್ದು ಏನು? ಸ್ನೇಹಿತರೆ, ಆರಾಧನೆಯಂದು ದೊಡ್ಡ ಪೂಜೆ ಮಾಡಬೇಕು ಎಂಬುದಕ್ಕಿಂತ ಭಕ್ತಿಯಿಂದ ರಾಯರನ್ನು ಸ್ಮರಿಸುವುದು ಮುಖ್ಯ ಎಂದು ಭಕ್ತರು ನಂಬುತ್ತಾರೆ. ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಅಹಂಕಾರ ಇರಬಾರದು, ಇತರರಿಗೆ ತೊಂದರೆ ಕೊಡಬಾರದು. ಸಾಧ್ಯವಾದಷ್ಟು ಸತ್ಯ, ದಯೆ, ಸೇವೆ ಮತ್ತು ಸತ್ಕಾರ್ಯಗಳ ಕಡೆಗೆ ಗಮನ ಕೊಡಬೇಕು. ಏಕೆಂದರೆ ಗುರುಭಕ್ತಿಯ ಅರ್ಥ ಕೇವಲ ದೇವರ ಮುಂದೆ ಪ್ರಾರ್ಥಿಸುವುದಲ್ಲ, ಗುರುಗಳು ತೋರಿಸಿದ ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುವುದು ಭಕ್ತಿಯ ಒಂದು ಭಾಗವಾಗಿದೆ. ಸ್ನೇಹಿತರೆ, ರಾಯರ ಆರಾಧನೆಯ ಸಂದರ್ಭದಲ್ಲಿ ಭಕ್ತರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೇವೆ ಮಾಡಬಹುದು. ಅನ್ನದಾನ, ಬಡವರಿಗೆ ಆಹಾರ ನೀಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಥವಾ ಯಾವುದೇ ಸತ್ಕಾರ್ಯದಲ್ಲಿ ಭಾಗವಹಿಸುವುದು ಸೇವೆಯ ರೂಪವಾಗಿದೆ. ಆದರೆ ಸೇವೆ ಮಾಡುವಾಗ ಪ್ರದರ್ಶನಕ್ಕಿಂತ ನಿಸ್ವಾರ್ಥ ಮನಸ್ಸು ಮುಖ್ಯ. ನಾವು ಮಾಡುವ ಸಣ್ಣ ಸಹಾಯವು ಮತ್ತೊಬ್ಬರ ಜೀವನದಲ್ಲಿ ಸಂತೋಷವನ್ನು ತರಬಹುದು. ಅದೇ ನಿಜವಾದ ಮಾನವೀಯತೆ. ಆರಾಧನೆಯಂದು ಯಾವ ಮನೋಭಾವ ಇರಬೇಕು? ಸ್ನೇಹಿತರೆ, ರಾಯರ ಆರಾಧನೆಯ ದಿನ ಕೇವಲ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪ್ರಾರ್ಥಿಸುವುದಕ್ಕಿಂತ ರಾಯರೇ ಒಳ್ಳೆಯ ದಾರಿಯಲ್ಲಿ ನಡೆಯುವ ಬುದ್ಧಿಯನ್ನು ಕೊಡಿ, ಕಷ್ಟಗಳನ್ನು ಎದುರಿಸುವ ಧೈರ್ಯ ಕೊಡಿ, ನಮ್ಮ ಮನಸ್ಸಿಗೆ ಶಾಂತಿ ಕೊಡಿ, ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಶಕ್ತಿ ಕೊಡಿ ಎಂದು ಪ್ರಾರ್ಥಿಸಬಹುದು. ಇಂತಹ ಪ್ರಾರ್ಥನೆಯು ನಮ್ಮ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿಯನ್ನು ನೀಡಬಹುದು. ಇನ್ನು ರಾಯರ ಆರಾಧನೆಯಿಂದ ನಾವು ಕಲಿಯಬೇಕಾದ ಪಾಠ:
ರಾಯರ ಜೀವನವನ್ನು ಸ್ಮರಿಸಿದಾಗ ನಮಗೆ ಭಕ್ತಿ, ಜ್ಞಾನ, ತಾಳ್ಮೆ, ಸೇವೆ ಮತ್ತು ಧರ್ಮನಿಷ್ಠೆಯ ಮಹತ್ವ ನೆನಪಾಗುತ್ತದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ತಕ್ಷಣವೇ ಧೈರ್ಯ ಕಳೆದುಕೊಳ್ಳಬಾರದು. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ದೇವರನ್ನು ಸ್ಮರಿಸುತ್ತಾ ಒಳ್ಳೆಯ ದಾರಿಯಲ್ಲಿ ಮುಂದುವರಿಯಬೇಕು. ರಾಯರಿದ್ದಾರೆ, ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂಬ ಭಕ್ತಿಯ ನಂಬಿಕೆ ಅನೇಕ ಭಕ್ತರಿಗೆ ಮಾನಸಿಕ ಧೈರ್ಯವನ್ನು ನೀಡುತ್ತದೆ. ಆದರೆ ಅದರ ಜೊತೆಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. 2026ರ ರಾಯರ ಆರಾಧನೆಯ ಸಂದರ್ಭದಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳೋಣ. ರಾಯರನ್ನು ಕೇವಲ ಆರಾಧನೆಯ ದಿನ ಮಾತ್ರ ಸ್ಮರಿಸುವುದಲ್ಲ, ಪ್ರತಿದಿನ ಸಾಧ್ಯವಾದಷ್ಟು ಒಳ್ಳೆಯ ಮಾತು ಆಡೋಣ. ಯಾರಿಗೂ ಅನ್ಯಾಯ ಮಾಡೋದು ಬೇಡ. ಅಗತ್ಯವಿರುವವರಿಗೆ ಸಹಾಯ ಮಾಡೋಣ. ಮನೆಯ ಹಿರಿಯರನ್ನು ಗೌರವಿಸೋಣ. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡೋಣ ಮತ್ತು ಪ್ರತಿದಿನ ಕೆಲವು ಕ್ಷಣಗಳಾದರೂ ಗುರುರಾಯರನ್ನು ಸ್ಮರಿಸೋಣ. ಈ ಪವಿತ್ರ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಗುರುರಾಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗೂ ಉತ್ತಮ ಬುದ್ಧಿ, ಧೈರ್ಯ ಮತ್ತು ಶಾಂತಿ, ಸತ್ಕಾರ್ಯದ ಮಾರ್ಗವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿ ಸದಾ ನೆಮ್ಮದಿ ಇರಲಿ. ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಲಿ. ನಮ್ಮ ಜೀವನದಲ್ಲಿ ಸತ್ಯ ಮತ್ತು ಧರ್ಮ ನೆನೆಸಲಿ. ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಶಕ್ತಿ ದೊರೆಯಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಆರಾಧನೆ ಎಂದರೆ ಕೇವಲ ಒಂದು ದಿನದ ಆಚರಣೆಯಲ್ಲ. ಅದು ಗುರುರಾಯರನ್ನು ಸ್ಮರಿಸುವ, ಅವರ ತತ್ವಗಳನ್ನು ನೆನಪಿಸಿಕೊಳ್ಳುವ ಮತ್ತು ನಮ್ಮ ಜೀವನದಲ್ಲಿ ಒಳ್ಳೆಯತನವನ್ನು ಬೆಳೆಸಿಕೊಳ್ಳುವ ಪವಿತ್ರ ಸಂದರ್ಭ. ಈ ಆರಾಧನೆಯಂದು ರಾಯರ ಬೃಂದಾವನವನ್ನು ದರ್ಶಿಸಲು ಸಾಧ್ಯವಾದವರು ಭಕ್ತಿಯಿಂದ ದರ್ಶನ ಪಡೆಯಿರಿ. ಹೋಗಲು ಸಾಧ್ಯವಾಗದವರು ಮನೆಯಲ್ಲಿಯೇ ರಾಯರನ್ನು ಶ್ರದ್ಧೆಯಿಂದ ಸ್ಮರಿಸಿ ನಾಮ ಜಪ ಮಾಡಬಹುದು. ನಮ್ಮ ಮನಸ್ಸಿನಲ್ಲಿರುವ ಭಯ, ದುಃಖ ಮತ್ತು ಗೊಂದಲಗಳನ್ನು ರಾಯರ ಚರಣಗಳಲ್ಲಿ ಸಮರ್ಪಿಸಿ, ರಾಯರೇ ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿ ಮತ್ತು ಧೈರ್ಯವನ್ನು ನಮಗೆ ನೀಡಿ ಎಂದು ಪ್ರಾರ್ಥಿಸೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿರಿ. ಕಮೆಂಟ್ನಲ್ಲಿ ಭಕ್ತಿಯಿಂದ ಬರೆಯಿರಿ. ಶ್ರೀ ಗುರುರಾಯರಿಗೆ ಶರಣು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಣಗಳಿಗೆ ಅನಂತ ಶರಣು. ಧನ್ಯವಾದಗಳು.